ಹಸುರಿನ ಬಳ್ಳಿಗಳ ನಡುವೆ ಕೆಂಪು ಕೆಂಪಾಗಿ ಕಂಗೊಳಿಸುವ ದ್ರಾಕ್ಷಿ ಗೊಂಚಲುಗಳು. ನೋಡಿದವರ ಕಣ್ಮಣ ಸೆಳೆಯುವ ಈ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ರೈತ ಕೆಆರ್ ರೆಡ್ಡಿ ಅವರ ತೋಟದವು. ಒಂದು ಕಾಲದಲ್ಲಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಬೆಳೆಯುತ್ತಿದ್ದ ಅವರು ಮಾರುಕಟ್ಟೆಯಲ್ಲಿ ಬದಲಾಗುತ್ತಿರುವ ಬೇಡಿಕೆಯನ್ನ ಅರಿತು ಅಮೆರಿಕನ್ ತಳಿಯ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾದರು. ಸುಮಾರು 5 ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಈ ದ್ರಾಕ್ಷಿ ಇದೀಗ ಉತ್ತಮ ಇಳುವರಿ ಹಾಗೂ ಉತ್ತಮ ಬೆಲೆ ತಂದುಕೊಡುತ್ತಿದೆ. ಈಗೇನು ಸರ್, ಈಗ ಗೂಗಲ್ಲು ಮತ್ತು ವಾಟ್ಸಪ್ಪಲ್ಲಿ ಇದೆಯಲ್ಲ, ಇದರಲ್ಲಿ ಎಲ್ಲ ಕಡೆ ಇದಾಗುತ್ತೆ. ಗೂಗಲಲ್ಲಿ ರೆಡ್ ಗ್ಲೋಬು ಬಗ್ಗೆ ಇದು ಮಾಡಿದ್ರೆ, ಸರ್ಚ್ ಮಾಡಿದ್ರೆ ಅದು ನನ್ನ ಹೆಸರು, ನನ್ನ ಫೋನ್ ನಂಬರು ನನ್ನ ಇದೇ ಬರ್ತದಂತೆ. ಈ ಕೆಲವು ವಾಹಿನಿಗಳವರು ಬಂದು ತಮ್ಮ ಥರ ಬಂದು ಪ್ರತಿ ಈ ವರ್ಷವೂ ನಾನು ಬಂದು ತೋಟ ಇದು ಮಾಡಿ ಒಂದು ಜನಗಳಿಗೆ ಒಂದು ಇಂಪ್ರೆಷನ್ ಆಗಬೇಕಣ್ಣ, ನೀವು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದಾಗ ನಾನು ಯಾವುದೇ ಮುಚ್ಚುಮರೆ ಇಲ್ದಂಗೆ ನಿಜವಾದ ಮಾಹಿತಿ ಕೊಡ್ತೀನಿ. ಯಾಕಂದರೆ ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಈಗ ಇರೋ ಒಂದು ಗಾದೆ. ಅದು ಆ ಥರ ಇದ್ದಾಗ ಮಾತ್ರ ಇದಾಗೋದು. ಇನ್ನೊಂದು ಆಕಾಶ ನೋಡೋಕ್ಕೆ ನುಗ್ಲು ಯಾಕೆ ನುಗ್ಲು ಹಾಕಬೇಕು, ಎಲ್ಲಿ ನೋಡ್ರೂ ಕಾಣುತ್ತೆ ಆಕಾಶ. ಅದರಿಂದ ಯಾರೇ ರೈತರು ಬಂದರೂ ನಾವು ಅವ್ರಿಗೆ ನಿಜವಾದ ಒಂದು ಇದರಲ್ಲಿ ಹೆಂಗೆ ಬೆಳೀಬೋದು, ಏನು ಯಾವ ರೀತಿ ದುಡ್ಡಾಗುತ್ತೆ, ಶ್ರಮ ಮತ್ತು ತಾಳ್ಮೆ ಇರಬೇಕು. ಮತ್ತು ರೆಡ್ ಗ್ಲೋಬು ಮತ್ತು ಸರಿತಾ ಕೃಷ್ಣ, ಶರತ್ತು, ಥಾಮ್ಸನ್ ಸೀಡ್ಲೆಸ್ ಅಂತ ಒಂದು 5 ವೆರೈಟಿ ಇದೆ. ಈಗ ಇದು ರೆಡ್ ಗ್ಲೋಬು ಒಂದು ಇದು ಕ್ಯಾರೆಕ್ಟರ್ ಏನು ಅಂದರೆ, ಎಷ್ಟೇ ಮಳೆ ಬಂದ್ರೂ ಇದು ಹಣ್ಣು ಓಪನ್ ಆಗೋದಿಲ್ಲ ಮತ್ತು ಡ್ಯಾಮೇಜ್ ಬರೋದಿಲ್ಲ. ಆದ್ದರಿಂದ ಇದು ಈಗ ನಮಗೆ ರೈತನಿಗೂ ಅನುಕೂಲ. ಈಗ ದಿಲ್ಖುಷ್ಗೆ ಹಣ್ಣಾಗೋ ಟೈಮಲ್ಲಿ ಹೆಚ್ಚಿನ ಮಳೆ ಬಂದರೆ ಅದು ಓಪನ್ ಆಗಿಬಿಡ್ತೈತೆ. ಇನ್ನು ಸರಿತಾ ಕೃಷ್ಣ ಮತ್ತು ಶರತ್ ಇದೆಯಲ್ಲ, ಅದು ಅಷ್ಟೇ. ಈ ಹೆಚ್ಚಿನ ಮಳೆ ಬಂತು ಅಂದರೆ ಅಲ್ಲಿಗೆ ಅದು ಹೊರಟೋಗುತ್ತೆ ಬೆಳೆ. ಈಗ ಉದಾಹರಣೆಗೆ 2004ನೇ ಇಸ್ವಿಯಲ್ಲಿ ನಮ್ಮದು 100 ಟನ್ ಬಂದಿತ್ತು ದಿಲ್ಖುಷು. 100 ಟನ್ ಬಂದಿದ್ದರೆ ಆಗ 26 ರೂಪಾಯಿ ರೇಟ್ ಕೊಟ್ಟಿದ್ದೆ ನಾನು. 26 ರೂಪಾಯಿ ರೇಟ್ ಕೊಟ್ಟಿದ್ದರೆ ಬರೀ 12-13 ಟನ್ ಕೊಯ್ದಿದ್ರು. ಇನ್ನು 80 ಟನ್ ತೋಟ ಇದನ್ನು ಪೂರ್ತಿ ನಮಗೆ ಕೊಳ್ತೋದ್ಮೇಲೆ ಇನ್ನೊಂದು ಹಣ್ಣು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ನಾವು ಲೇಟ್ ಮಾಡ್ರೆ ಕೊಯ್ಯೋದಕ್ಕೆ ಬೆಳೆ ಬರೋದಿಲ್ಲ. ಇದು ಅದರಲ್ಲಿ ಇದೆಲ್ಲ ಏನು ಈಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಯಾವ ರೀತಿ ಇರ್ತದೆ, ಇದರಲ್ಲೂ ಅದೇ ರೀತಿ ಎಲ್ಲ ಇರ್ತೈತೆ. ಅದೆಲ್ಲ ಪೂರ್ತಿ ಅದೇನು ರಿಸರ್ವ್ ಫುಡ್ ಅಂತ ಇರ್ತದಲ್ಲ, ಅದನ್ನೆಲ್ಲ ತಗೊಂಡ್ಬಿಟ್ಮೇಲೆ ಹೆಚ್ಚಿನ ದಿನ ಆದಮೇಲೆ ಮತ್ತೆ ಬೆಳೆ ಬರೋದಿಲ್ಲ. ತಿರ್ಗಿ ಆಗಲೂ ರೈತನಿಗೆ ಹೊಡೆತ ಆಗುತ್ತೆ. ಆದ್ದರಿಂದ ಇದಕ್ಕೆ ಆ ಸಮಸ್ಯೆ ಇಲ್ಲ. ರೆಡ್ ಗ್ಲೋಬ್ ದ್ರಾಕ್ಷಿ ತನ್ನ ಆಕರ್ಷಕ ಕೆಂಪು ಬಣ್ಣ, ದೊಡ್ಡ ಗಾತ್ರದ ಹಾಗೂ ಸಿಹಿ ರುಚಿಯಿಂದ ಗ್ರಾಹಕರ ಗಮನ ಸೆಳೆಯುತ್ತಿದೆ. ದೇಶೀಯ ಮಾರುಕಟ್ಟೆಯ ಜೊತೆಗೆ ರಫ್ತು ಮಾರುಕಟ್ಟೆಯಲ್ಲೂ ಈ ದ್ರಾಕ್ಷಿಗೆ ಬೇಡಿಕೆ ಹೆಚ್ಚಿದ್ದು ರೈತರಿಗೆ ಲಾಭದಾಯಕ ಬೆಳೆಯಾಗಿ ಪರಿಣಮಿಸಿದೆ. ಹೊಸ ತಳಿಯ ದ್ರಾಕ್ಷಿ ಬೆಳೆಯುತ್ತಾ ಮುಖ ಮಾಡಿದ ಕೆಆರ್ ರೆಡ್ಡಿ ಕೃಷಿಯಲ್ಲಿ ಹೊಸ ಪ್ರಯೋಗಗಳ ಮೂಲಕ ಯಶಸ್ಸು ಸಾಧಿಸಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಕೃಷಿಯ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿರುವ ಕೆಆರ್ ರೆಡ್ಡಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ವಿಚಾರಧಾರೆಯಿಂದ ಪ್ರೇರಣೆ ಪಡೆದು ಕೃಷಿಯಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅವರ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ. ಸಾಂಪ್ರದಾಯಿಕ ಬೆಳೆಗಳ ಬೇಡಿಕೆ ಕುಸಿಯುತ್ತಿರುವ ಸಂದರ್ಭದಲ್ಲಿ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಬೆಳೆ ಆಯ್ಕೆ ಮಾಡಿಕೊಂಡ್ರೆ ಕೃಷಿಯಲ್ಲೂ ಉತ್ತಮ ಆದಾಯ ಗಳಿಸಬಹುದು ಎಂಬುದನ್ನು ಕೆಆರ್ ರೆಡ್ಡಿ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಒಂದು ಬೆಳೆಗೆ ಮಾತ್ರ ಸೀಮಿತವಾಗದೆ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹೊಸ ತಳಿಗಳನ್ನು ಅಳವಡಿಸಿಕೊಂಡ್ರೆ ಕೃಷಿಯಲ್ಲೂ ಉತ್ತಮ ಆದಾಯ ಗಳಿಸಬಹುದು ಎಂಬುದಕ್ಕೆ ಅಜ್ಜವಾರ ಗ್ರಾಮದ ರೈತ ಕೆಆರ್ ರೆಡ್ಡಿಯವರೇ ಜೀವಂತ ಉದಾಹರಣೆ. ಅಮೆರಿಕನ್ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಯಶಸ್ಸು ಕಂಡಿರುವ ಅವರ ಸಾಧನೆ ಇದೀಗ ಜಿಲ್ಲೆಯ ರೈತರಿಗೆ ಹೊಸ ಸ್ಫೂರ್ತಿಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.